ಇದು ಬಿಸಿ ಬೇಳೆ ಬಾತ್ ಇದು. ಏನ್ ಮಾಡಕ್ ಬರ್ತೈತ್ರಿ ಅದಕ್ಕೆ? ಏನ್ ಮಾಡಕ್ ಬರಲ್ಲ. ತಂದು ಕೊಟ್ಟಾಗ ಮಾಡ್ಕೊಡ್ತೀವಿ. ತಂದು ಕೊಟ್ಟಾಗ ಏನ್ ಮಾಡ್ಕೊಡ್ಬೇಕ್ರಿ? ಕಲ್ತಾಳ ಡೈಲಾಗ್ ಹೊಡ್ಯಾಕ ಕಲ್ತಾಳ. ಇಡಂಗಿಲ್ಲ. ಎದಕ್ ಇಡ್ಬೇಕು ನಿನಗ? ದಿವಸ ಆತ್ರಿ ಜಳಕ ಮಾಡಿ ನಾರ್ಲಿಕತ್ತಾನ್ರಿ. ಹೆಂಡತಿ ಇಸ್ ಲೈಕ್ ಅ ಸರಸ್ವತಿ. ಇಲ್ಲ ಎಕ್ಸ್ಟ್ರಾ ಗೊತ್ತಿಲ್ಲ ದೊಡ್ಡ ಅಲ್ಲಿ ಹೊರಗೆ ಹೋಟೆಲ್ ಹೋಗಿ ಒಂದ್ಸಲ ಸಿಕ್ಕಿದ್ವಿ ನಾವು ಭೇಟಿಯಾಗಿದ್ರಿ. ಸ್ವಲ್ಪ ಖಾರ ಹಾಕೋದು ನೋಡ್ರಿ. ಬಿಸಿ ಬೇಳೆ ಬಾತ್ ಸ್ಪೆಷಲ್ ನಮ್ಮನೆ ಒಳಗೆ ಕೊಬ್ಬರಿ ಹಾಕಿದ್ರ ಅದ್ರೊಳಗೆ ಈಗ ಬಿಸಿಬೇಳೆ ಬಾತ್ ಬಿತ್ತು ನೋಡ್ರಿ ಪೌಡ್ರ್. ವಾ ಈಗ ಸ್ಮೆಲ್ ಘಮ 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 ಬಿಸಿಬೇಳೆ ಬಾತ್ ವಾಸನೆ ಬರ್ತದೆ ನೋಡ್ರಿ. ಫುಲ್ ಮೆಹನತ್ ಮಾಡತ್ತಾಳ ಜೋರ್ಲಕ್ಕೆ ಹಿಶ್ಚ ನೀವು ಲೇಟ್ ಮಾಡ್ರಿ. 2 ದಿವಸ ಆಗತ್ತೆ ಅನ್ಸದ ನನಗದ. ಹೆಂಗೆ ನಿಂತೈತೆ ನೋಡಿದ ಈಗ ನೋಡ್ರಿ. ಹೋಗಿ ಬಿಡ್ತದ. ಎಷ್ಟು ಚಂದ ನಿಂತದ. ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಇವತ್ತು ನಮ್ಮ ಮನೆ ಸ್ಪೆಷಲ್ ಬಿಸಿಬೇಳೆ ಬಾತ್ ಮಾಡಾದ. ಭಾರಿ ಅತ್ಲ ಯಾಕೆ ಮಾಡ್ತೀನಿ? ಓವರ್ ಆಕ್ಟ್ ಮಾಡ್ತಾರೆ. ಇದು ಬಿಸಿಬೇಳೆ ಬಾತ್ ಇದು ಹಿಂಗ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಮಾಡಾಕತೈತ್ರಿ. ಬರ್ರಿ ನೋಡೋಣಂತ. ಮೌಶಿಯರ್ ಕಡೆ ಹೋಗಿ ಮೌಶಿಯರಿಗೆ ಹೇಳಿ ಮಾಡ್ಸಾಕತ್ತೇನ್ರಿ ಬಿಸಿಬೇಳೆ ಬಾತ್. ಅದು ಆ್ಯಕ್ಚುಲಿ ನಂಗೆ ಮಾಡಕ್ ಬರೋದಿಲ್ರಿ. ಹೆಂಗೆ ಮಾಡ್ತಾರೆ ಯಾಕಂತಂದ್ರೆ ಅದು ಬ್ಯಾಳಿ ಹಾಕ್ತಾರ, ಅನ್ನ ಹಾಕ್ತಾರ, ಅದೇನೇನೋ ಭಾಳ ಪ್ರೊಸೀಜರ್ ಐತ್ರಿ. ಯೂಟ್ಯೂಬ್ದಾಗ ನೋಡ್ಕೊಂಡ್ರದು ನನಗೆ ತಲೆಗೆ ಹತ್ತವಲ್ತ್ರಿ. ಸೊ ಹಾಗಾಗಿ ಅವ್ರು ಮಾಡೋದು ನೋಡುನಂತ್ರಿ ಇವತ್ತ. ನೆಕ್ಸ್ಟ್ ನೀನು ಹೊಟ್ಟೆ ಏನು ಮಾಡ್ಕೊಟ್ಟಿಲ್ಲ. ನನಗೆ ಏನು ಮಾಡ್ಕೊಟ್ಟಿಲ್ಲ. ನನಗೇನು ಮಾಡ್ಕೊಟ್ಟಿಲ್ಲ. ನಿಂಗೆ ಏನು ಮಾಡ್ಕೊಟ್ಟಿಲ್ಲ. ಮದುವೆ ಆದ ನಂತರ ಏನು ಮಾಡ್ಕೊಟ್ಟಿಲ್ಲ. ತಂದು ಕೊಟ್ಟಾಗ ಮಾಡ್ಕೊಡ್ತೀವಿ. ತಂದು ಕೊಟ್ಟಾಗ ಏನು ಮಾಡ್ಕೊಡ್ಬೇಕ್ರಿ? ಏನು ಮಾಡ್ಕೊಡ್ಬೇಕು ಹೇಳ್ರಿ. ಏನ್ ಮಾಡ್ಕೊಡ್ಬೇಕು ನಿಂಗ? ತಗೊಂಡ್ ಕೊಡ್ತೀವಿ. ಏನಾರು ತಗೊಂಡ್ ಕೊಡ್ತಾರ ಕೇಳ್ರಿ. ಕೇಳ್ದಾಗ ಒಮ್ಮೆ ಕಲ್ತಾಳ್ರಿ. ಕಲ್ತಾಳ ಡೈಲಾಗ್ ಹೊಡ್ಯಾಕ ಕಲ್ತಾಳ. ಯಾಕ ಹಿಂಗಂತಾಳ್ರಿ? ಕೇಳ್ದಾಗ ಒಮ್ಮೆ ಇಡಂಗಿಲ್ಲ. ಎದಕ್ ಇಡ್ಬೇಕು ನಿನಗ? ಎದಕ್ ಇಡ್ಬೇಕು? ಎದಕ್? 2 ದಿವಸ ಆತ್ರಿ ಜಳಕ ಮಾಡಿ ನಾರ್ಲಿಕತ್ತಾನ್ರಿ. ಹೊಲಸ ಎಲ್ಲ ವಾಸನೆ ಹಾಕತೈತ್ರಿ. ಬರ್ರಿ ನೋಡುದಂತ ಬಿಸಿಬೇಳೆ ಬಾತ್ ಪ್ರೊಸೀಜರ್ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಮಸ್ತ್ ಪಕ್ಕಿ ಹೆರ್ಚಿಟ್ಟು ಬಂದೇನ್ರಿ. ನಳ ಹೋಗ್ಯಾವ ಅಂತ ಹೇಳಿ ನೋಡಕ್ಕೆ ಹೊಂಟಿದ್ದೆ. ಅದು ಬೆಕ್ ಹಿಂಗೆ ಕೂತಿತ್ತು. ಅದಕ್ಕೆ ಅದು ಕಾಡಿಸ್ಬೇಕಂದ್ರೆ ಅದು ಓಡಿ ಹೋಗ್ಬಿಡ್ತ್ರಿ. ಏನು ಮಾಡ್ಬೇಕು? ಲೆಟ್ಸ್ ಸಿ. ಬರೀ ಬೆಕ್ಕಿ ಕಾಡಿಸಿದೆ, ಅವ್ರಿಗೆ ಕಾಡಿಸಿದೆ ಇದೇ ಮಾಡ್ತೈತ್ರಿ ಅಷ್ಟೇ. ಏನೋ ಹೆಂಡತಿ ಮ್ಯಾಗ ಕೈ ಹಿಡಿಬಾರ್ದು. ಯಾವಾಗ್ಲೂ ಹಿಂತಿ ಮ್ಯಾಗ ಕೈ ಹಿಡಿಬಾರ್ದ, ಕೈ ಮಾಡಬಾರ್ದು. ಹೌದಾ? ಕೈ ಬಿಡು. ಮತ್ತೆ ಕೈ ಹೊಡಿಬಾರ್ದು. ಕೈ ಮಾಡಬಾರ್ದಲ್ಲೇ. ಕೈ ಎತ್ತಬಾರ್ದು. ಹೆಂಡತಿ ಇಸ್ ಲೈಕ್ ಅ ಸರಸ್ವತಿ. ಸೀತಾಮಾತೆ ನೀನು ರಾಮ. ನೀವು ನೋಡ್ರಿ ಇಲ್ಲಿ ಮಟ್ಟ ಹೆಂಡತಿ ಸೀತಾ ಮಾತೆ ಸರಸ್ವತಿ ಅಂತ ಅಕ್ಕಿದ್ರೆ ಹೆಂಗ್ ಮಾಡಕತ್ತ ಗಂಡನ ಮಾತು. ಇದೇ ಹಂಗ ಸೀತಾಮಾತೆ ಹೆಂಗೆ ಯಾವಾಗಿದ್ಲು? ಇದು ಯಾವ್ದವ್ರು? ಇದು ಹಿಂಗ ಇದು ನೀ ಇಲ್ಲಿ ಮಕ್ಕೋದು ಅದು ಮಾಡ್ತೀನಂತ ನೋಡ. ಮಕ್ಕೋದು ನಾನು ಕೂಡ ಹಂಗೆ ಮಾಡ್ಬೇಡ. ಮೊದಲು ನನ್ನ ತಲೆ ಇದು ಆಗೈತಿ. ಹಾಕತ್ತೀನಿ. ಟೀ ಶರ್ಟ್ ಇರ್ದಿ ಕಷ್ಟಪಟ್ಟು ತಗೊಂಡಿದ್ದ ಬುಚ್ಚ. ನಿಂದ್ರ ನೀರು ಚಾಲು ಮಾಡ್ಬೇಕು. ಎಲ್ಲಿ ನೀರು ಚಾಲು ಮಾಡಿ ಬರ್ತಿ? ಓದ್ತಾರೆ. ಎಸ್ ಎಲ್ಲ ಪ್ರಿಪ್ರೇಷನ್ ನಡೆದೈತ್ರಿ. ವಾ ಪಲಾವ್ ಸಲುವಾಗಿ ಬಟಾಣಿ ಫ್ಲವರ್. ಬಟಾಟಿ ಗಜ್ರಿ ಫ್ಲವರ್ ವಟಾಣಿ. ಜೋರಿ ಬಿಸಿಬೇಳೆ ಬಾತ್ ಇವತ್ತೆ. ಬಿಸಿಬೇಳೆ ಬಾತ್ ವೆರೈಟಿ ಇರ್ತಾವ ನೋಡ್ರಿ. ಅಕ್ಕ ಒಂದ್ಲಪ್ಪ ಅಂತಂದ್ರೆ ಈಗ ನೋಡ್ರಿ ಅಕ್ಕಿ ನೀರು ಚಾಲು ಮಾಡಿ ಬರ್ತೀನಿ ಅಂದಾಕಿ ಗಪ್ಪಿನೇ ಹಾದ್ಲ. ಇಲ್ಲ ನೀರು ಹೋದು ಮತ್ತೆ ನೀರು ಬರೀ ದಿಮಾಕ್ ಮಾಡೋದು ನಿಂದಿರ್ತಿ. ನೀರ ಹೋಗ್ಯಾರಿ
ಆ ನೀರು ತಗೋಬೇಕಂದ್ರ ತೊಳೆದ್ರಿ ಬರ್ರಿ ಬಿಸಿಬೇಳೆ ಬಾತ್ ಮಾಡಾಕತ್ತೀವಿ. ಆಲ್ ವೆಜಿಟೇಬಲ್ಸ್ ಕಟ್ ಆಗ್ಯಾವ ಈಗ. ಬಟಾಟಿ, ಕ್ಯಾರೆಟ್, ವಟಾಣಿ, ಫ್ಲವರ್ ಮತ್ತೇನ್ರಿ ಬಟಾಟೆ ಅಷ್ಟೇ. ನನಗೆ ನಾನು ಬಿಸಿಬೇಳೆ ಬಾತ್ ಯಾವಾಗ ತಿಂದಿದ್ದೆ ಅಂದ್ರೆ ನಮ್ಮ ಫ್ರೆಂಡ್ ಡಬ್ಬಿ ಮಾಡ್ಕೊಂಬರ್ತಿದ್ರು. ಓಕೆ ಅವ್ರು ಭಾರಿ ಮಾಡ್ತಿದ್ರು. ಪ್ರಜ್ಞಾ ಅವ್ರ ಮಮ್ಮಿ ಭಾರಿ ಮಾಡ್ತಿದ್ರು. ಟಿಫಿನ್ ತಗೊಂಡ್ತಿದ್ರು. ನಾನೇ ತಿಂತಿದ್ದೆ. ಒಂದು ಹೊಟ್ಟೆ ಬಿಸಿಬೇಳೆ ಬಾತ್ ಫಸ್ಟ್ ಟೈಮ್ ತಿನ್ನಂತಿಲ್ಲ. ಬೆಂಗಳೂರಾಗ ಬಿಸಿಬೇಳೆ ಬಾತ್ ಎಲ್ಲ ಬೆಂಗಳೂರಾಗ ತಿಂದ್ ಬಿಡ್ರಿ. ಎಲ್ಲರೂ ತಿಂದ್ರಿ ಎಲ್ಲ ಅಲ್ಲಿ ಫೇಮಸ್ ಅಲ್ಲ ಬಿಸಿಬೇಳೆ ಬಾತ್. ಅಲ್ಲಿ ಜಾಬ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಇದ್ರಿ ಮಸ್ತ್ ಒಂದು ಹೋಟೆಲ್ ಇತ್ತು. ಅಲ್ಲಿ ಹೋಗ್ತಿದ್ವಿ. ನಮ್ದು ಡೈಲಿ ಮಧ್ಯಾಹ್ನ ಊಟ ಹೊರಗೆ ಆಗ್ತಿತ್ತು ನಮ್ದು. ಸೊ ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ಡೈಲಿ ವೆರೈಟಿ ತಗೋದ್ವಿ. ಅಲ್ಲಿ ಇವು ಸಿಕ್ಕಿದ್ರು ಒಂದ್ಸಲ ದೊಡ್ಡಣ್ಣ ಆಕ್ಟರ್ ಗೊತ್ತಿಲ್ಲ ದೊಡ್ಡಣ್ಣ. ಅಲ್ಲಿ ಹೊರಗೆ ಹೋಟೆಲ್ ಹೋಗಿ ಒಂದ್ಸಲ ಸಿಕ್ಕಿದ್ವಿ ನಾವು. ಭೇಟಿಯಾಗಿದ್ರಿ. ನೀವು ಸಿಕ್ಕಿದ್ರತ್ರಿ ಹಿಂಗ್ ಹೇಳಿದ್ರತ್ರಿ ನೀವು ಎಲ್ಲಿ ಹುಡುಗರು ಅಂತ. ಅದು ಅಂಬರೀಷ್. ಇದು ಅಂಬರೀಷ್ ಅಲ್ಲ ಯಾರವ ಯಾರು ಕಣ ದಪ್ಪ ಯಾರವ್ರು ಅಂಬರೀಷೆ. ಅಂಬರೀಷ್ ಅವ್ರು ಅವಾಗ ಸಿಕ್ಕಿದ್ದು. ನಾನು ಅಣ್ಣ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ. ಅಲ್ಲಿಂದ ಎಲ್ಲೋ ಹೊಂಟಿದ್ದೇವೆ ನಾವು. ಎಲ್ಲ ರಿಪೋರ್ಟರ್ ಎಲ್ಲರೂ ಭಾಳ ಬಿದ್ದಿದ್ರೆ ನಮ್ಮ ಅಣ್ಣ ತಾಯಿ ಅಂಬರೀಷ್ ಅವ್ರ ಮನೆಗೆ ಬಾ ನೋಡೋದು ಒಳಗೆ ಹೋಗಿದ್ವಿ. ಅವಾಗ ಅಣ್ಣ ಜೊತೆ ಮಾತಾಡಿದ್ರು. ಯಾವ ನಿಮ್ದು ಬಿಜಾಪುರ ಬಿಜಾಪುರ ಅಂತೇಳಿ ಅವಾಗ ಸ್ವಲ್ಪ ಮಾತಾಡಿದ್ವಿ. ಏನ್ ದೊಡ್ಡ ಸುಮ್ಮನೆ ಕುದ್ರಲ್ಲಿ ತೊಗರಿ ಬೇಳೆ ಹಾಕ್ಯಾರಿ, ತರಕಾರಿ ಹಾಕಿ ನೋಡ್ರಿ. ಎಲ್ಲ ಅರ್ಶಿನ ಹಾಕಿ ಎಣ್ಣೆ ಹಾಕಿ ಮತ್ತೆ ಕಡಿ ಅನ್ನ ಗುಡ್ಸೋದು. ಹೋಗಿ ತಗೊಂಬಂದ್ರಿ ಬಿಸಿಬೇಳೆ ಬಾತ್. ತಗೋರಿ ಮೊಸರಿ ಈಗ ಇಲ್ಲಿ ತೆಗೆದಿಟ್ಟಾರಿ. ಇದು ಬ್ಯಾಳಿ ಎಲ್ಲ ವೆಜಿಟೇಬಲ್ ಹಾಕಿ ಕುದಿಸ್ಕೊಂಡಿರ್ತಿತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಟಾರ. ಈ ಕಡೆ ಸಪ್ರೇಟ್ ಅನ್ನ ಕುದ್ಸಕತ್ತಾರ. ತೊಳಿರಿ ಮೊಸರಿ ಅದು ಚಂದಂಗೆ ಹುಳ ಅನ್ಸುತ್ತೆ. ಅನ್ನ ತರಕಾರಿ ಎಲ್ಲ ಒಂದಾಗಿ ಆಗಿಲ್ಲ. ಹೌದ್ರಿ. ಈ ಕುಕ್ಕರ್ದಾಗ ಹಿಡ್ಸಲ್ರಿ. ಅದಕ್ಕೆ ರೀ ಸಪ್ರೇಟ್ ಕುದಿಸ್ಕೊಂಡಿವಿ ಎರಡು. ಇದು ಅನ್ನ ಒಂದು ಸ್ವಲ್ಪ ಕುದಿಸ್ಕೋಬೇಕು. ಆನಂತರ ಒಗ್ಗರಣೆ ಕೊಡ್ತೀವಿ. ಈಗ ಅನ್ನ ಕುದಿಸ್ಲಿಕ್ಕೆ ಇಡ್ತೀವಿ. ಮತ್ತೇನು ಅರ್ಶಿನ ಹಾಕ್ಬೇಕೇನ್ರಿ? ಹಾಂ ಹಾಕ್ರಿ. ಅರ್ಶಿನ ಒಂದು ಸ್ವಲ್ಪ ಹಾಕ್ಬೇಕತ್ ನೋಡ್ರಿ. ಸ್ವಲ್ಪ ಇದ್ರೊಳಗೆ ಅಕ್ಕಿ ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ಯಾಳೆ ಹಾಕ್ಬೇಕ್ರಿ. ಹಾಗೆ ಕುದಿಸ್ಬಾರ್ದತ್ತ. ಸೊ ಹಂಗೆ ಹಾಕಿದ್ರೆ ಮೊಸರು ಈಗ ಹಾಕ್ತೀರಿ ಸ್ವಲ್ಪ ಅನ್ನದಾಗ ಸ್ವಲ್ಪ ಆಯ್ತು ನೋಡಿ ಹಾಕೊಂಡು. ಹಾಂ ಆಯ್ತು. ಒಂದೇ ಬಡ್ಕೊಳಕತ್ತೈತಿ. ಬಂದ್ ಮಾಡ್ತೀನಿ ಅಂದ್ರೆ ಚುಪ್. ಒಂದೇ ಒಂದು ಸೊಯ್ ಅಂತ ಮಾಡ್ಕೊಳತ್ತೈತಿ. ಆಯ್ತು ರೀ. ಅನ್ನ ಐತೆ. ಈಗ ಒಗ್ಗರಣೆ ಕೊಡ್ಲಿಕ್ಕತ್ತಾರ ಮೊಸರು ನೋಡ್ರಿ. ಇದನ್ನು ಫುಲ್ ಮೆತ್ತಗಾಗೈತಿ. ಇದು ಮ್ಯಾಗಿಂದ ಭಾಳ ಟೇಸ್ಟ್ ಇರ್ತೈತಿ ರೀ. ತಿಂದು ನೋಡ್ರಿ ನೀವು ಬೇಕಾದ್ರೆ. ಬರ್ರಿ ಜೀರಿಗೆ ಸಾಸಿವೆ ಹಾಕಿದ್ರೆ ಒಗ್ಗರಣೆಗೆ. ಇದು ಇನ್ನೂ ಶಿಟ್ಟಿ ಹಾಗೆ ಐತಿ ಹೋಗಕತ್ತಿಲ್ಲ. ಈಗ ಶೇಂಗಾ ಸ್ವಲ್ಪ ಕೈ ಆಡಿಸ್ಬೇಕ್ರಿ. ಕೆಂಪಾಗೋ ಮಟ್ಟ ಹುರಿಬೇಕೇನ್ರಿ. ಕರಿಬೇವು ಸ್ವಲ್ಪ ಡೊಣ್ ಮೆಣಸಿನ್ಕಾಯಿ ಹೆರ್ಸಿಟ್ಕೊಂಡಿದ್ದೀರಿ ಅದು ಹಾಕಿದ್ರಿ. ಈಗ ಸ್ವಲ್ಪ ಉಳ್ಳಾಗಡ್ಡಿ ರೀ ಫ್ರೈ ಮಾಡ್ಕೋಬೇಕು. ಅಷ್ಟು ಫ್ರೈ ಮಾಡ್ಕೋಬೇಕ್ರಿ. ಈಗ ಮೆತ್ತಗಾಗ್ಯದಲ್ರಿ ಈಗ ರೀ. ಅದ್ರೊಳಗೆ ಹಾಕೋಣ ಸ್ವಲ್ಪ ಇದಾಗುತ್ತೆ ರೀ. ಸ್ವಲ್ಪ ಖಾರ ಹಾಕೋದು ನೋಡ್ರಿ. ಹುಂಚೆನ್ ಹಾಕಿದ್ರಿ. ಹುಂಚೆನ್ ಸ್ವಲ್ಪ ಹಿಂಡಿದ್ರೆ ನೋಡ್ರಿ. ವಾವ್ ಮಸ್ತ್ ಬಿಸಿಬೇಳೆ ಬಾತ್ ಸ್ಪೆಷಲ್ ನಮ್ಮ ಮನೆ ಒಳಗೆ. ಅನ್ನ ರೆಡಿ ಆತ್ರಿ. ಹಾರಾಕತ್ರಿ ಮೊಸರು ಇದು ಇಲ್ಲೇ ಒಗ್ಗರಣೆ ಹಾಕಿದ್ರೆ ಅದ್ರೊಳಗೆ. ಈಗ ಒಂದು ಸ್ವಲ್ಪ ಬೆಲ್ಲ ಕಾಯಿ ಬೆಲ್ಲ ಕೊಳ್ರಿ ಇಷ್ಟ. ಹಾಂ ಮಸ್ತ್ ಆಗೈತೆ ನೋಡ್ರಿ. ಸಣ್ಣ ಉಪ್ಪು ಬೇಕಾ ದೊಡ್ಡ ಉಪ್ಪು ಬೇಕ್ರಿ? ದೊಡ್ಡ ಉಪ್ಪು ಇದು ಯಾವ್ದು ನಡೀತದೆ. ಹಾಕ್ತೀರಿ ಇಲ್ರಿ ನೀವು? ಹಾಂ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ. ಎರಡು ಹಾಕೇನಿ ಅದಕ್ಕೊಂದು ಹಾಕೇನಿ. ಹಾಂ ಕರೆಕ್ಟ್ ಆಗ್ತದೆ. ಬಿಸಿಬೇಳೆ ಬಾತ್ ಬಿತ್ತು ನೋಡ್ರಿ ಪೌಡ್ರ್. ವಾ ತಿರ್ಗಿಸ್ರಿ. ಇದು ಅನ್ನ ಹಾಕಿಂದ ಹಾಂ ಹಾಕ್ಬಾರ್ದು. ಹತ್ತಂಗಿಲ್ಲ ಅಂದ್ರೆ. ಹೌದ್ರಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಅನ್ನ. ಹಾಂ ಈಗ ಸ್ಮೆಲ್ ಘಮ 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 ಬಿಸಿಬೇಳೆ ಬಾತ್ ವಾಸನೆ ಬರ್ತದಲ್ಲಿ ಹೆಂಗೆ ಬರಕತ್ರಿ. ಈಗ ಅದು ಹಾಕೋಣ ಪೌಡ್ರ್. ಸ್ವಲ್ಪ ಕುದಿ ಬರ್ಬೇಕಿದು. ಯಾಕಂದ್ರೆ ಅದು ಮಸಾಲೆ ಈಗ ಹಾಕಿರ್ತೀವಲ್ರಿ ಅದ್ರ ಸಲುವಾಗಿ ಅಲ್ರಿ. ಓಹ್ ಇಷ್ಟು ನೀರು ಹಾಕಿದ್ರಿ ಮತ್ತೀಗ? ಇಲ್ಲ ಅದು ಸ್ವಲ್ಪ ಇದು ಹಾಂ ಅನ್ನ ಹಾಕಿದ್ರ ಅಲ್ರಿ. ಈಗ ಹಾಕಿದ್ರ ನೋಡ್ರಿ ಬಿಸಿಬೇಳೆ ಬಾತ್ ರೆಡಿ ಆತ. ಇನ್ನೂ ಎಲ್ಲಿ ರೆಡಿ ಆತ. ಇನ್ನೂ ಕುದಿಬೇಕೇನ್ರಿ ಮತ್ತಿದು? ಸ್ವಲ್ಪ ಕುದಿಬೇಕಿದು. ಹೌದ್ರಿ. ಏನ್ ಮಾಡ್ತಾರ ನೋಡಂಬರ್ರಿ. ಮುಗಿತ ಅನ್ಸತ್ತ. ಎಸ್ ಏನು ಹಂಗೆ ಮಾಡಿದ್ರು ಹಾಕ್ಬೇಕಲ್ಲ.
ಅದು ರೇಷನ್ ಹಾಕಿದ್ದು ಪಟ್ಕನಿ ಮೆತ್ತಗೆ ಆಗ್ಬಿಡ್ತದ ಹೌದಾ ಗಂಜಿ ಆದಂಗೆ ಆಗ್ಬಿಡ್ತದ ಈ ಪಾಕೆಟ್ ಅಕ್ಕಿ ಸ್ವಲ್ಪ ಎಷ್ಟು ನೀರು ಹಾಕಿದ್ರು ಸ್ವಲ್ಪ ಉದುರ ಐತೆ ಅದು. ಹೌದಾ ಹಂಗಾಗತ್ತೆ ಉದುರು ಇರ್ತೈತಿ. ಈಗ ಆತ್ ನೋಡ್ರಿ. ಯಾಕಂದ್ರೆ ಇವು ಬಿಸಿಬೇಳೆ ಬಾತ್ ಹಿಂಗೆ ಸ್ವಲ್ಪ ಮುಂದೆ ಪೇಸ್ಟ್ ಥರ ಇರ್ತೈತಿ. ರೇಷನ್ ಹಾಕಿದ್ದೆ ಮಾಡ್ಬೇಕು ಜಾಗಾಡಿಗೆ ಯಾಕೆ ಬರಂಗಿಲ್ಲ ಅಂತ. ಇವ್ರಿಗೂ ನಾ ಬರಂಗಿಲ್ಲ. ನನಗೆ ಆಗಿ ಬರೋದಿಲ್ಲಲ್ಲ, ನನಗೆ ಇಷ್ಟ ಆಗೋದಿಲ್ಲಪ್ಪ. ನನಗೆ ಮುದ್ದೆ ಅನ್ನ ತಿನ್ನಕ್ಕಾಗೋದಿಲ್ಲ, ಉದುರು ಇರ್ಬೇಕು. ನೋಡ್ರಿಲಿಕ್ಕೆ ಫುಲ್ ಮೆಹನತ್ ಮಾಡತ್ತಾಳ ಜೋರ್ಲಕ್ಕೆ ಹೈಶ್ಯ. ನೀವು ಲೇಟ್ ಮಾಡ್ರಿ, 2 ದಿವಸ ಆಗತ್ತೆ ಅನ್ಸತ್ತೆ ನನಗದ. ಇಲ್ಲ ಹುಡುಗರು ಬರ್ತಾರಲ್ಲ ಅವ್ರ ಸ್ವಲ್ಪ ತಗೋತಾರೆ. ಅಲ್ಲ ಬಂದ್ರದ ಏನು ವಾಟಿ ಹಾಕಿವಿ. ಖಾರ ಕಡಿಮೆ ಇದು ಮಣ್ಣಗಂಡ ಆತ್ ನೋಡ್ರಿ. ಅನ್ನ ಮಣ್ಣಗಂಡ ಆತ. ಬಿಸಿಬೇಳೆ ಬಾತ್ ಬಿಸಿ ಬಿಸಿ ಇದ್ದಾಗಿತ್ತಿದ್ರೆ ಬಜಾರ್ ಇದು ಬಿಸಿಬೇಳೆ ಬಾತ್. ತುಪ್ಪ ಹಾಕ್ಬೇಕ್ರಿ ಅದ್ರ ಮಸ್ತ್. ಎಸ್, ಸೊ ಈಗ ನಮ್ದು ಬಿಸಿಬೇಳೆ ಬಾತ್ ಬಿಸಿ 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 ರೆಡಿ ಆಗೈತಿ. ನನಗೆ ಬೇಡಪ್ಪ, ಸ್ವಲ್ಪ ಹಾಕ್ಬೇಕು ಅದಕ್ಕೆ. ಸ್ವಲ್ಪ ಹಾಕಿ ಭಾಳ ಬೇಡ. ಬಿಟ್ಬಿಡು, ಸಾಕು 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 ಎಷ್ಟು ಬರ್ತದೆ ಸಾಕು 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 ನಾನು ಅಷ್ಟ ಸಾಕು. ಎಸ್, ಇಲ್ಲಿ ನೋಡ್ರಿ ಅಜ್ಜಾರ್ ಬೇಡ. ಹೇಗಾಗೈತಿ ಟೇಸ್ಟ್? ಮಸ್ತ್ ಆಗೈತಿ. ಚಲೋ ಆಗೈತೆ. ಹೇ, ಸೊ ಲೆಟ್ಸ್ ಟೇಸ್ಟ್. ನಾವು ಟೇಸ್ಟ್ ಮಾಡೋಣ ಮತ್ತೆ. ಇನ್ನೊಂದ್ ಸ್ವಲ್ಪ ಅಳಕ ನೀರ್ ನಾವ್ ಎಷ್ಟ್ ಮಾಡಿರ್ತಲ್ಲ ಅದಕ್ಕೆ ಎಷ್ಟ್ ಅನ್ನ ಹಾಕ್ತದ ನೋಡಿ ಅಷ್ಟ್ ಅಳಕ್ ಮಾಡ್ಬೇಕು. ನೋಡ್ರಿ ಈಗ ಅಳಕಾಗಿಲ್ಲ, ಇಷ್ಟ ಅಳಕಾಗೈತಿ. ಇಷ್ಟೇ ಅಳಕಾಗೈತಿ, ಕರೆಕ್ಟ್ ಆಗೈತಿ. ಎಸ್ ನೋಡ್ರಿ. ಸರಿ ಇವ ತೊಗೊಂಡು ಹೋಗೋ ಮತ್ತು ಹೋಗೋ ಸುಡಾತೈತಿ ರೂಪ. ಎಸ್, ಲೆಟ್ಸ್ ಟೇಸ್ಟ್. ಹೌ ಇಸ್ ಇಟ್? ಓಕೆ, ಟೇಸ್ಟ್ ಬಂದದ್ರಿ, ಮಸ್ತ್ ಟೇಸ್ಟ್ ಬಂದದ. ಎಷ್ಟು ಚಲೋ ಆಗೈತೆ ರೀ. ನೈಸ್. ನನಗೆ ಸ್ವಲ್ಪ ಖಾರ ಆತೈತಾನೆ. ನನಗಿಲ್ರಿ, ನಾನು ಬರೋಬ್ಬರ ಆತೈತಿ. ಸ್ವಲ್ಪ ಸ್ಪೈಸಿ ಇರ್ಬೇಕು, ಮಜಾ ಬರ್ತೈತಿ ಸ್ಪೈಸಿ ತಿನ್ನಾಕ. ಮೂಗಿಗೆ ಬಂದ ಇದೆಲ್ಲ ಓಪನ್ ಆಗುತ್ತೆ ನೋಡಿ ಈಗ. ಅದು ಖರೆ ರೀ. ಸ್ಪೈಸಿ ತಿಂದೆ ಅಂದ್ರೆ ಬಿಸಿ ಬಿಸಿ ಐತಿ, ಪಟ ಪಟ. ಆಲೂ ಬುಜಿ ಏನದ ಇದು ಇಲ್ಲ, ಆಲೂ ಬಜ್ಜಿ ಅಲ್ಲ, ಬುಂದೆ ಹಾಕ್ತಾರೆ, ಖಾರ ಬುಂದೆ. ಮಸ್ತ್ ಟೇಸ್ಟ್ ಬರ್ತೈತಿ. ಓಕೆ, ಸೊ ಈಗ ನಾವು ಊಟ ಮಾಡೋಣ.